ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ. ನಾನು ಶ್ವೇತಾ. ಸ್ನೇಹಿತರೆ, ಯಾವಾಗಲೂ ಮಾಮೂಲಿ ಮನೆಯಲ್ಲಿ ಮೊಟ್ಟೆ ಬೋಂಡ ಮಾಡ್ತಾ ಇರ್ತೀವಿ. ಇವತ್ತು ಅದರ ಬದಲಿಗೆ ಸ್ವಲ್ಪ ಚೇಂಜ್ ಮಾಡಿ ಬ್ರೆಡ್ ಮೊಟ್ಟೆ ಬೋಂಡ ಮಾಡೋಣ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ರುಚಿಕರವಾಗಿ, ಅದರಲ್ಲೂ ಟೊಮೊಟೊ ಕೆಚಪ್ ಜೊತೆ ತಿಂತಾ ಇದ್ರೆ ಸೇಮ್ ಹೊರಗಡೆಯಿಂದ ತಂದಿದ್ದೀರೇನೋ ಅಂತ ಮಕ್ಕಳು ಮಾತ್ರ ಅಲ್ಲ, ಮನೆಯವರೆಲ್ಲ ನಿಮ್ಮನ್ನು ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಚಿಕ್ಕ ಬಟ್ಲಷ್ಟು ಕಡಲೆ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಚಿಕ್ಕ ಬಟ್ಲಲ್ಲಿ ಆ ಕಡಲೆ ಹಸಿಟ್ಟು ಇಲ್ಲ ಅಂದರೂ ನೀವು 6 ರಿಂದ 7 ಬ್ರೆಡ್ ಮೊಟ್ಟೆ ಬೋಂಡ ಮಾಡ್ಬೋದು ನೀವು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರ, ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ, ನೀವು ಬಜ್ಜಿ ಬೋಂಡ ಮಾಡುವಾಗ ಯಾವ ರೀತಿ ಹಸಿಟ್ಟನ್ನ ಕಲಿಸ್ಕೊತಿರೋ ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಒಟ್ಟಿಗೆ ಜಾಸ್ತಿ ಹಾಕ್ಬಿಡ್ಬೇಡ್ರಿ, ಗಂಟಾಗುತ್ತೆ, ಗಂಟಾಗಬಾರ್ದು. ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಬೇಕು. ಆಗಿದೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ನಾನು ಇಲ್ಲಿ ಬೇಯಿಸಿರುವಂಥ 3 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ನಾವು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಇದನ್ನು ಹೀಗೆ ನಾವು ಬೋಂಡ ಮಾಡಿದ್ರೆ ಇದು ಸೆಪ್ಪೆ ಅನಿಸುತ್ತೆ ಸ್ನೇಹಿತರೆ. ಆದ್ದರಿಂದ ಇದ್ರ ಮೇಲ್ಗಡೆ ನಾವು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತೀನಿ ನಾನು. ನೀವು ಬೇಕಂದರೆ ಉಪ್ಪಿನ ಜೊತೆ ಖಾರ ಪುಡಿಯನ್ನು ಹಾಕ್ಕೊಬೋದು. ಅವಾಗ ಹಾಕ್ಕೊಂಡಾಗ ನಿಮಗೆ ಸೆಪ್ಪೆ ಅಂತ ತಿನ್ನುವಾಗ ಸೆಪ್ಪೆ ಅಂತ ಅನಿಸಲ್ಲ. ಈ ಥರ ನೀಟಾಗಿ ಪ್ರತಿಯೊಂದು ಮೊಟ್ಟೆಗೂ ಉಪ್ಪು ಮತ್ತು ಕಾಳು ಮೆಣಸಿನ ಪೌಡರ್ನ ಹಾಕ್ಕೊಂಡ್ರೆ ಈಗ ಮೊಟ್ಟೆ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ಗೆ ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊತಿದ್ದೀನಿ. ಚಾಟ್ ಮಸಾಲ ಹಾಕೋದ್ರಿಂದ ನೀವು ಬ್ರೆಡ್ ಮೊಟ್ಟೆ ಬೋಂಡನ ತಿಂದಿದ ತಕ್ಷಣ ಅದರಲ್ಲಿರೋ ಉಪ್ಪು ಹುಳಿ ಖಾರ ಎಲ್ಲ ಬಾಯಿ ತುಂಬ ಹರಡ್ಕೊಂಡು ನಿಮಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ನೇಹಿತರೆ. ತುಂಬಾ ರುಚಿ ಅನಿಸುತ್ತೆ. ಈಗ ಅದು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾಂಡಿಲಿ. ಅದು ಕಾಯೋ ಅಷ್ಟೊತ್ತಿಗೆ ನಾವೀಗ ಬ್ರೆಡ್ ಮೊಟ್ಟೆ ಬೋಂಡನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಪೀಸಸ್ ಬ್ರೆಡ್ನ ತೊಗೊಂಡು ಈ ರೀತಿ ಸೈಡ್ಸ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ ಮಾಡ್ಕೊಂಡಾದಮೇಲೆ ಚಪಾತಿ ಹೊತ್ತದನ್ನು ತೊಗೊಂಡು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಳ್ಬೇಕು ಬ್ರೆಡ್ನ. ನಾನು ನೀಟಾಗಿ 2 ಲಟ್ಟಿಸ್ಕೊಂಡು ಈ ರೀತಿ ತಟ್ಟೆಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಟ್ಟೆನ ಇಟ್ಬಿಟ್ಟು ನಾವು ರೋಲ್ ಮಾಡಬೇಕು. ಈ ರೀತಿ ನೀಟಾಗಿ ಈ ಥರ ಇಟ್ಬಿಟ್ಟು ನೀಟಾಗಿ ಈ ರೀತಿ ಕ್ಲೋಸ್ ಮಾಡಬೇಕು, ಕವರ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ನಾವು ನೀರು ಹಚ್ಕೊಂಡು ಅದನ್ನು ಪ್ರೆಸ್ ಮಾಡ್ತಿದ್ರೆ ಅದು ನೀಟಾಗಿ ಕವರಾಗಿ ಅಂದರೆ ಮೊಟ್ಟೆಗೆ ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದೊಂದು ಚೂರನ್ನ ನೀರು ಹಚ್ಕೊಂಡು ಫುಲ್ಲು ಜಾಸ್ತಿ ಹಾಕೊಂಡ್ಬಿಟ್ರೆ ಒದ್ದೆ ಥರ ಅನಿಸುತ್ತೆ. ಸ್ವಲ್ಪ ಕೈಗೆ ಹಚ್ಕೊಂಡು ನೀರನ್ನ ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಅದು ನೀಟಾಗಿ ಮೊಟ್ಟೆ ಮೇಲೆ ಬೈಂಡ್ ಆಗುತ್ತೆ, ನೀಟಾಗಿ ಅಂಟ್ಕೊಳ್ಳುತ್ತೆ ಮೊಟ್ಟೆಗೆ. ಈಗ ನಾನು ಇನ್ನೊಂದು ಮಾಡ್ಕೊತಿದ್ದೀನಿ ನೋಡಿ. ಮೊದಲೇ ನಾನು ಒಂದು ಚೂರು ನೀರನ್ನ ಬ್ರೆಡ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ಟು ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದೊಂದು ಚೂರು ನೀರನ್ನ ಕೈಗೆ ಹಚ್ಕೊಂಡು ಪ್ರೆಸ್ ಮಾಡ್ತಾಯಿದ್ರೆ ಅದು ನೀಟಾಗಿ ಮೊಟ್ಟೆಗೆ ಅಂಟ್ಕೊಳ್ಳುತ್ತೆ. ಮತ್ತು ಒಂದು ಶೇಪ್ ಬರುತ್ತೆ, ರೋಲ್ ಶೇಪ್ ಥರ ನೀಟಾಗಿ ಸರ್ಕಲಾಗಿ ಒಂದು ರೋಲ್ ಥರ ಬರುತ್ತೆ. ಈಗ ಆ ರೀತಿ ಮಾಡಿಕೊಂಡು ನೀಟಾಗಿ ನಾವು ಒಂದು ತಟ್ಟೆಲಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾವು ಆವಾಗಲೇ ಕಡಲೆ ಹಸಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಹಿಟ್ಟೊಳಗಡೆ ರೋಲ್ ಮಾಡ್ಕೊಂಡಿರುವಂಥ ಬ್ರೆಡ್ ಮೊಟ್ಟೆನ ಒಂದ್ಸರಿ ಡಿಪ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಇಟ್ಬಿಟ್ಟು ಒಂದ್ಸರಿ ನೀಟಾಗಿ ಡಿಪ್ ಮಾಡಿ ನೀವು ಬ್ರೆಡ್ಡು ಮೊಟ್ಟೆನ ಇಟ್ಟಾದಮೇಲೆ ಅದನ್ನು ರೋಲ್ ಮಾಡಿಬಿಟ್ಟು ಸ್ಪೂನ್ ಸಹಾಯದಿಂದ ಅದನ್ನು ಎತ್ಕೊಳ್ಬೇಕಾಗುತ್ತೆ. ನಾನು ಸ್ಪೂನ್ ಯೂಸ್ ಮಾಡಲಿಲ್ಲ, ಕೈಯೇ ಯೂಸ್ ಮಾಡ್ತಿದ್ದೆ. ಅದು ಏನಾಗ್ತಿತ್ತು ಅಂದರೆ ಕೈಗೆ ಅಂಟ್ಕೊತಾ ಇತ್ತು. ಸೊ ನೀವೇನು ಮಾಡಿ, ಬೆಟರ್ ಅಂದರೆ ಅದನ್ನು ಸ್ಪೂನ್ ಸಹಾಯದಿಂದ ಹೊರಗಡೆ ತೊಗೊಂಡ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಸ್ನೇಹಿತರೆ. ಈ ರೀತಿ ತೊಗೊಂಡಾದಮೇಲೆ ಅದನ್ನು ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕ್ಬಿಟ್ಟು ಅದರೊಳಗಡೆ ಒಂದ್ಸರಿ ರೋಲ್ ಮಾಡ್ಕೊಬೇಕು. ನೋಡಿ, ನಾನು 2 ಇಕ್ಕೊತೀನಿ. ಈಗ ನೋಡಿ ಹೇಗೆ ಕೈಗೆ ಅಂಟ್ಕೊತಾ ಇದೆ. ನಾವು ಕೈಯಲ್ಲಿ ಯೂಸ್ ಮಾಡೋ ಬದಲು 1 ಸ್ಪೂನ್ ಯೂಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಈ ರೀತಿ ಬ್ರೆಡ್ ಕ್ರಮ್ಸ್ ಒಳಗಡೆ ಇಟ್ಕೊಂಡ್ಬಿಟ್ಟು ಅದರೊಳಗಡೆ ಇದನ್ನು ನೀಟಾಗಿ ಬ್ರೆಡ್ ಕ್ರಮ್ಸ್ನೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಕವರ್ ಮಾಡಬೇಕು. ಮೇಲ್ಗಡೆ ಎಲ್ಲ ಫುಲ್ ಕೋಟಿಂಗ್ ಮಾಡಬೇಕು. ಅದನ್ನು ಈ ರೀತಿ ಕೋಟಿಂಗ್ ಮಾಡ್ಕೊಂಡಾದಮೇಲೆ ಕಾದಿರುವಂಥ ಎಣ್ಣೆಲಿ ನಾವು ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಎಣ್ಣೆನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರಬೇಕು ಸ್ನೇಹಿತರೆ. ಇದನ್ನು ಹಾಕಾದ್ಮೇಲೆ ನೀವು ಲೋ ಫ್ಲೇಮು ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಬೇಕು. ನೀವು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಇದು ಬ್ರೆಡ್ ಆಗಿರೋದ್ರಿಂದ ಬೇಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಬೇಗ ಸೀದೋದಂಗೆ ಆಗಿಬಿಡುತ್ತೆ ಮೇಲೆಲ್ಲ. ಆದ್ದರಿಂದ ನೀವು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ತಿರುಗಾಕಿ ನೀಟಾಗಿ ಬೇಯಿಸ್ಕೊಬೇಕು ಸ್ನೇಹಿತರೆ. ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನೀಟಾಗಿ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಬೇಕು ನಾವು. ಈ ರೀತಿ ನೋಡಿ, ಈಗ ಆಗಿದೆ. ಇದು ಎಷ್ಟು ನೀಟಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಇದನ್ನು ಈಗ ನಾವು ತೆಗೆದುಕೊಳ್ಳೋಣ. ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ಸ್ನೇಹಿತರೆ. ತುಂಬಾ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡೋಕ್ಕೆ. ನೋಡಿ, ಇವಾಗ ಇದನ್ನು ನಾನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ತೀನಿ.
ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಈಗ ನಮ್ಮ ಬ್ರೆಡ್ ಮೊಟ್ಟೆ ಬೋಂಡ. ತುಂಬಾ ಟೇಸ್ಟಿಯಾಗಿ, ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಮನೆಯವರೆಲ್ಲ ಮನೆಯಲ್ಲೇ ಮಾಡಿದ್ದ ಇಲ್ಲ ಹೊರಗಿಂದ ತಂದಿದ್ದ ಅಂತ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಎಲ್ಲ ಮೊಟ್ಟೆಗೆ ನಾವು ಉಪ್ಪು ಖಾರ ಹಾಕಿರೋದ್ರಿಂದ ಅದು ತಿನ್ನುವಾಗ ಎಲ್ಲನೂ ಬಾಯಲ್ಲಿ ಮಿಕ್ಸ್ ಆಗಿ ತುಂಬಾ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.